ಎಲ್ಲರಿಗೂ ನಮಸ್ಕಾರ. ಕಥಾ ಸರಣಿಯ ಮತ್ತೊಂದು ಕಥೆಯೊಂದಿಗೆ ನಾನು ನಿಮ್ಮ ರೇಖಾ ಪ್ರಭಾಕರ್. 1988ರಲ್ಲಿ ನಡೆದ ಒಂದು ರೋಮಾಂಚಕ ಘಟನೆ ಇದು. ಸ್ವೀಡನ್ ದೇಶದ ಶ್ರೀಮಂತ ಆಲ್ಫ್ರೆಡ್ ನೋಬೆಲ್ ರವರು ದಿನಪತ್ರಿಕೆಯಲ್ಲಿ ಪ್ರಕಟವಾಗಿದ್ದ ಅವರದೇ ನಿಧನ ವಾರ್ತೆಯನ್ನು ಓದ್ತಾರೆ. ಅವರಿಗೆ ತಪ್ಪು ಸುದ್ದಿ ಪ್ರಕಟವಾದದಕ್ಕೆ ಕೋಪ ಬರುತ್ತೆ. ಜೊತೆಗೆ ನಿಧನ ವಾರ್ತೆಯಲ್ಲಿ ತಮ್ಮನ್ನು ಡೈನಮೈಟ್ ಕಿಂಗ್ ಮತ್ತು ಮಾರಕ ಆಯುಧಗಳ ತಯಾರಕ ಎಂದು ಬಣ್ಣಿಸಲಾಗಿದ್ದರ ಬಗ್ಗೆ ಅತೀವ ವೇದನೆ ಉಂಟಾಯಿತು. ಮರುದಿನ ಏನೋ ಪತ್ರಿಕೆಯಲ್ಲಿ ನಿಧನ ಹೊಂದಿದವರು ಆಲ್ಫ್ರೆಡ್ಡರ ಸಹೋದರ ಸಂಬಂಧಿ ವರದಿಗಾರರ ಅಚಾತುರ್ಯದಿಂದ ಉಂಟಾದ ಪ್ರಮಾದಕ್ಕಾಗಿ ಪಶ್ಚಾತ್ತಾಪ ಎಂದು ಪ್ರಕಟವಾಗಿತ್ತು. ಎಲ್ಲರೂ ಈ ಘಟನೆ ಮರೆತರು. ಆದರೆ ಆಲ್ಫ್ರೆಡ್ ನೋಬೆಲ್ನವರು ಮರೆಯಲಿಲ್ಲ. ನಾನು ಸತ್ತರೆ ನನ್ನನ್ನು ಮಾರಕ ಆಯುಧಗಳ ತಯಾರಕ ಎಂದಷ್ಟೇ ನೆನಪಿಸಿಕೊಳ್ಳುತ್ತಾರೆಯೇ, ನಾನು ನೆನಪಿನಲ್ಲಿಡುವಂಥ ಯಾವುದೇ ಸಾಧನೆ ಮಾಡಿಲ್ಲವೇ ಎಂಬ ಕೊರಗು ಅವರನ್ನು ತುಂಬಾ ಕಾಡ್ತಾ ಇತ್ತು. ತಮ್ಮ ಹೆಸರು ಜನರು ನೆನಪಿನಲ್ಲಿ ಇಡುವಂಥ, ಸದಾ ಅವರ ಮನಸ್ಸಿನಲ್ಲಿ ಉಳಿಯುವಂತ ಒಳ್ಳೆಯ ಕೆಲಸವನ್ನು ನಾನು ಮಾಡಬೇಕು ಎಂಬ ಪಣ ತೊಟ್ಟಿದರ ಫಲವೇ ನೋಬೆಲ್ ಪಾರಿತೋಷಕದ ಸ್ಥಾಪನೆ. ಆಲ್ಫ್ರೆಡ್ ನೋಬೆಲ್ ವಿಜ್ಞಾನಿ, ಉದ್ಯಮಿ ಮತ್ತು ಸಂಶೋಧಕರಾಗಿದ್ದರು. ಡೈನಮೈಟ್ ಅನ್ನು ಕಂಡು ಹಿಡಿದರು. ಡೈನಮೈಟ್ ಗಣಿ ಉದ್ಯಮದಲ್ಲಿ ಬಹಳ ಉಪಯೋಗಕಾರಿಯಾಗಿತ್ತು. ಆದರೆ ಅದು ಯುದ್ಧ ರಂಗದಲ್ಲಿ ಹೆಚ್ಚಾಗಿ ಉಪಯೋಗವಾಯಿತು. ಡೈನಮೈಟಿಗೆ ಎಷ್ಟು ಬೇಡಿಕೆ ಇತ್ತೆಂದರೆ ನೋಬೆಲ್ ಅವರು ಅದರ ಉತ್ಪಾದನೆಗಾಗಿ ಅನೇಕ ಕಾರ್ಖಾನೆಗಳನ್ನು ತೆರೆದರು. ನೋಬೆಲ್ ರವರು ಡೈನಮೈಟ್ ಕಿಂಗ್ ಎಂದೇ ಹೆಸರಾದರು, ಅಪಾರ ಶ್ರೀಮಂತರಾದರು. ಈ ಘಟನೆ ಅವರಿಗೆ ತುಂಬಾ ಮನಸ್ಸಿಗೆ ಬೇಜಾರಾದಿದ್ರಿಂದ ಅವರು ಏನ್ ಮಾಡ್ತಾರೆ, ಬಹುದೊಡ್ಡ ಮೊತ್ತದೊಂದಿಗೆ ನೋಬೆಲ್ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡ್ತಾರೆ. ಪ್ರತಿ ವರ್ಷ ಭೌತಶಾಸ್ತ್ರ, ರಾಸಾಯನಿಕ ಶಾಸ್ತ್ರ, ವೈದ್ಯಕೀಯ, ಸಾಹಿತ್ಯ, ಅರ್ಥಶಾಸ್ತ್ರ ಮತ್ತು ವಿಶ್ವಶಾಂತಿ ಕ್ಷೇತ್ರಗಳಲ್ಲಿ ಅನನ್ಯ ಸಾಧನೆ ಮಾಡಿದವರನ್ನ ಗುರುತಿಸಿ ಬಹುಮಾನ ನೀಡುವ ವ್ಯವಸ್ಥೆ ಮಾಡಿದರು. 1901ರಲ್ಲಿ ಪ್ರಾರಂಭವಾದ ಈ ಪ್ರಶಸ್ತಿ ಇಂದಿಗೂ ವಿಶ್ವದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದೆ. ವಿಜ್ಞಾನಿಗಳು, ಸಾಧಕರು, ಲೇಖಕರು ಕನಸು ಕಾಣುವಂತೆ ಮಾಡುವ ಪ್ರಶಸ್ತಿಯಾಗಿದೆ. ಉಸಿರು ನಿಂತ ಮೇಲೂ ಹೆಸರು ಉಳಿಸುವಂತ ಸಾಧನೆ ಮಾಡಲೇ ನಮಗೆ ಇದು ಪ್ರೇರಣೆಯಾಗುತ್ತದೆ ಅಂತ ಹೇಳ್ತಾ ಮತ್ತೊಂದು ಕಥೆಯೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.